ನಾಯಕನಹಟ್ಟಿ ಪಟ್ಟಣದಲ್ಲಿ 12ನೇ ವಾರ್ಡಿನ ಈಶ್ವರ ದೇವಸ್ಥಾನ ಮತ್ತು ಕೊಲ್ಲಾಪುರ ದೇವಸ್ಥಾನ ಹತ್ತಿರ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಲು ಪಟ್ಟಣ ಪಂಚಾಯಿತಿ ಅವರು ತೀರ್ಮಾನ ತೆಗೆದುಕೊಂಡಿರುವುದು ಸರಿಯಲ್ಲ ಎಂದು 12ನೇ ವಾರ್ಡಿನ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಅಬಕಾರಿ ತಿಪ್ಪೇಶ್ ಪಟ್ಟಣ ಪಂಚಾಯಿತಿ ವಿರುದ್ಧ ದೂರಿದರು. ಪಟ್ಟಣದ ಅಂಗನವಾಡಿ ಹಾಲಿನ ಕೇಂದ್ರ ಮುಂಭಾಗದಲ್ಲಿ ಕಾರ್ಯಕರ್ತರು ಹಾಗೂ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಒಂದು ಭಾಗದಲ್ಲಿ ಪ್ರಮುಖವಾಗಿ ಅಂಗನವಾಡಿ ಮತ್ತು ಹಾಲಿನ ಕೇಂದ್ರ ಇರುವುದರ ಜೊತೆಗೆ ಈ ಭಾಗದಲ್ಲಿ ಮನೆಗಳು ಇವೆ. ಆದರೆ ಈ ಸ್ಥಳದಲ್ಲಿ ಶೌಚಾಲಯವನ್ನು ನಿರ್ಮಿಸಬಾರದು. ಅಂಗನವಾಡಿ ಕೇಂದ್ರಕ್ಕೆ ಬರುವ ಮಕ್ಕಳಿಗೆ ದುರ್ವಾಸನೆ ಬರುತ್ತದೆ. ಈ ವಾಸನೆಯಿಂದ ಮಕ್ಕಳಿಗೆ ಜ್ವರ ಕಾಣಿಸುವುದು, ಹಲವಾರು ಕಾಯಿಲೆಗಳು ಉತ್ಪತ್ತಿಯಾಗುತ್ತದೆ. ಅದರಲ್ಲಿ ಅಂಗನವಾಡಿ ಕೇಂದ್ರದ ಮಕ್ಕಳು ಒಂದೇ ಅಲ್ಲ, ಅಲ್ಲಿನ ಗರ್ಭಿಣಿಯರು ಬಾಣಂತಿಯರಿಗೆ ಮಧ್ಯಾಹ್ನ ಊಟಕ್ಕೆ ಬರುತ್ತಾರೆ, ಗರ್ಭಿಣಿಯರಿಗೆ ಚುಚ್ಚುಮದ್ದು ತೆಗೆದುಕೊಳ್ಳಲು ಬರುತ್ತಾರೆ. ಇದೆಲ್ಲವೂ ಪಟ್ಟಣ ಪಂಚಾಯಿತಿಯವರಿಗೆ ಗೊತ್ತಿರೋ ವಿಚಾರವಾಗಿದೆ. ಮೇಲಧಿಕಾರಿಗಳ ಒತ್ತಡಕ್ಕೆ ಮಣಿದು ಎಲ್ಲಿ ಬೇಕೋ ಅಲ್ಲಿ ಶೌಚಾಲಯ ನಿರ್ಮಿಸುವುದು ತಪ್ಪು. ಇದಕ್ಕೆ ಆದ ಪಟ್ಟಣ ಪಂಚಾಯಿತಿಯವರು ಬೇರೆ ಕಡೆ ಸ್ಥಳವನ್ನು ಹುಡುಕಿ ಶೌಚಾಲಯ ನಿರ್ಮಿಸಬೇಕೆಂದು ಆಗ್ರಹಿಸಿದ್ರು. ಹಾಲಿನ ಡೈರಿ ಐತೆ, ನಾವು ಸಣ್ಣ ಸಣ್ಣ ಮಕ್ಕಳ ಇದ್ದಾರೆ ನಮ್ಮ ಮನೆ ಹತ್ರ, ಅವ್ರಿಗೆಲ್ಲ ಇನ್ಫೆಕ್ಷನ್ ಆದ್ರೆ ಯಾರು ನೋಡೋರು, ಅದು ಜವಾಬ್ದಾರಿ. ಇವ್ರಿಗೆ ಚೆನ್ನಾಗಿಲ್ದ ಆಪರೇಷನ್ ಆದಾರ ಇದಾರೆ, ನಮ್ಮೂರಲ್ಲಿ ಸರಿಯಾಗಿ ಡಾಕ್ಟರ್ಗಳಿಲ್ಲ, ಡಾಕ್ಟರ್ಗಳಿಲ್ಲ, ಜಲ್ದಿ ಹೋಗಿ ಇಂಜೆಕ್ಷನ್ ಮಾಡ್ಸ್ಕೊಳಕ್ಕೆ. ಬರ್ತಾರೆ ಇನ್ಮೇಲೆ ಬೇಸಿಗೆ ಕಾಲ, ನಾವಿಲ್ಲಿ ಬರೀ ಸ್ವಚ್ಛತೆ ಇಲ್ಲ, ಇದು ಕಟ್ಟದಾಗ್ಲೇ ಎಸಿ ಚರಂಡಿ ತೆಗ್ದಿಲ್ಲ. ಯಾವಾಗ ನೋಡಿ ಹುಳ ಉಪ್ಪಳೆ ಆದಾಗೆ ಮಕ್ಕಳು ಮರಿನು ಎಲ್ಲ ವಾರಕ್ಕೊಂದ್ಸರಿ ಮನಸ್ಕೊಂತಾರೆ. ಆ ಚರಂಡಿ ನೆಟ್ಟು ನೀರು ಹೋಗ್ತಿಲ್ಲ, ಮನೆಗೆ ನಾವೇ ಕುಡಿಬೇಕಾಗ್ತಾವೆ. ತೊಂದರೆ ಆಗ್ತದೆ, ಇನ್ಫೆಕ್ಷನ್ ಆಗ್ತದೆ. ಬೇರೆ ಬೇರೆ ಮಕ್ಕಳಾದ್ರೆ ನಮ್ಮ ಮಕ್ಕಳಾದ್ರೆ ಎಲ್ಲಾ ಮಕ್ಕಳೇ ಅವು. ಎಲ್ಲಾ ತಾಯಿ ಮಕ್ಳಿಗೆ ಒಂದೊಂದೇ ಎರಡೆರಡು ಇರ್ತವೆ. ಅವ್ರು ಇನ್ಫೆಕ್ಷನ್ ಆದ್ರೆ ಸುಮ್ಮನೆ ಬಿಡ್ತಾರೆ. ಅಂಗನವಾಡಿ ಟೀಚರ್ಗೆ ಆಗ್ಲಿ ಬಂದು ಹೊಡಿತಾರೆ. ಇಷ್ಟು ದಿನ ಕಟ್ಟೋವರೆಗೂ ನೀನೇನ್ ಮಾಡ್ತೇಮ್ಮ ಅಂತಾರೆ. ಅದಕ್ಕೋಸ್ಕರ ಇಲ್ಲೇನು ಕಟ್ಟದ್ ಬೇಡ, ಚರಂಡಿಗಳು ಫಸ್ಟ್ ಬಂದು ವಾರಕ್ಕೊಂದ್ಸತಿ ಕ್ಲೀನ್ ಮಾಡ್ಲಿ. ಚರಂಡಿ ಕ್ಲೀನಿಂಗ್ ಮಾಡ್ಲಿಕ್ಕೆ ಸಾರ್ವಜನಿಕ ಶೌಚಾಲಯಕ್ಕೆ ಅವಕಾಶ ಇಲ್ಲ. ಜನ ಎಲ್ಲ ನಾವು ಬೇಡ ಅಂತ ಕಟ್ಲೇಬಾರದು. ಇಲ್ಲಿ ಮತ್ತೆ ಹೊರಗೆ ಹೋಗಿ ಬೇಕು ಅಂದ್ರೆ ಅಲ್ಲಿ ದೇವಸ್ಥಾನದ ಪಕ್ಕ ಜಾಗ ಇದ್ರೆ ಕಟ್ಟಿಸ್ಕೊಳ್ಳಿ. ನಮಗೂ ಎಲ್ಲ ಒಳ್ಳೇದಾಗ್ಬೇಕು. ಆಮೇಲೆ ಏನೇನು ಆಯ್ತಂದ್ರೆ ನಾವು ಎಲ್ಲಿಗೆ ದುಡ್ಡು ಗಿಡಕ್ಕೆ ಹಾಕೋತೆ, ಮಳೆ ಇಲ್ಲ, ಬೆಳೆ ಇಲ್ಲ. 12ನೇ ವಾರ್ಡು ಮತ್ತೆ ಇಲ್ಲಿ ಪಂಚಾಯತಿ ಜಾಗ ಇಲ್ಲ. ಇಲ್ಲಿ ಮನೆ ಹತ್ರ ಕಟ್ಟೋದಕ್ಕೆ ಬಿಡೋದಿಲ್ಲ. ಇದು ಯಾರೋ ಜಮೀನಾಗೆ ತೊಂದರೆ ಮಾಡಿದ್ದಾರೆ. ಪಂಚಾಯತಿ ಜಾಗದಾಗಿದ್ರೆ ಡಬ್ಬುಗಳು ಎತ್ತಿಸಿ ಆ ಜಾಗದಲ್ಲಿ ಮಾಡ್ರಿ. ಇಲ್ಲಿ ಅಂಗನವಾಡಿ ಹಾಲಿನ ಡೈರಿ ಎಲ್ಲ ಐತೆ, ಜನಗಳಿಗೆಲ್ಲ ತುಂಬಾ ತೊಂದರೆ ಆಗ್ತೈತೆ. ಶೌಚಾಲಯಕ್ಕೆ ಅವಕಾಶ ಇಲ್ಲ ಇಲ್ಲಿ.